The Church of Jesus Christ. ಪ್ರಿಯವಾದವರೇ, ನಮ್ಮ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 91:16 ವಚನ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ಪ್ರಿಯರೇ, ಇಂದು ಲೋಕದ ಮನುಷ್ಯರು ಸುದೀರ್ಘ ಆಯುಷನ್ನು ಬಯಸಿ ವಿವಿಧ ರೀತಿಯ ಮೆಡಿಸಿನ್ಸ್ ಮದ್ದು ಮಾತ್ರೆಗಳನ್ನು ಸೇವಿಸುತ್ತಿದ್ದಾರೆ. ಆದರೆ ನಮ್ಮ ಕರ್ತನು ಒಬ್ಬನೇ ಕೃಪೆಯಿಂದ ದೀರ್ಘಾಯುಷ್ಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ನನ್ನಿಂದ ನಿನ್ನ ದಿವಸಗಳು ಹೆಚ್ಚುವವು, ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವವು ಎಂದು ಕರ್ತನು ಹೇಳುತ್ತಿದ್ದಾನೆ. ಒಂದು ವೇಳೆ ಇಂದು ಬಲಹೀನತೆಯಿಂದ ಅಥವಾ ವ್ಯಾಧಿಯಿಂದ ಇರಬಹುದು. ಡಾಕ್ಟರ್ಗಳು ಸಹ ನಮ್ಮಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿಮ್ಮನ್ನು ಕೈ ಬಿಟ್ಟಿರಬಹುದು. ಆದರೂ ಭರವಸದಿಂದ ನೀವು ಇರ್ರಿ, ಭರವಸವನ್ನು ಕಳೆದುಕೊಳ್ಳಬೇಡಿರಿ. ಕೀರ್ತನೆಗಾರನಂತೆ ವಿಶ್ವಾಸದಿಂದ ಇರ್ರಿ. ನಾನು ಸಾಯದೆ ಬದುಕಿ ಕರ್ತನ ಕೃತ್ಯಗಳನ್ನು ವಿವರಿಸುವೆನು ಎಂದು ಹೇಳಿರಿ. ಕರ್ತನು ಖಂಡಿತವಾಗಿಯೂ ನಿಮ್ಮ ಮೇಲೆ ಮನಮರಗಿ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ದೇವ ಮಕ್ಕಳೇ, ಕರ್ತನು ಶಿಲುಬೆಯ ಮೇಲೆ ನಿಮ್ಮ ಬಲಹೀನತೆಗಳನ್ನೆಲ್ಲ ಹೊತ್ತುಕೊಂಡನು. ನೀವು ಮತ್ತೆ ಅದನ್ನು ಹೊರಬೇಕಾಗಿಲ್ಲ. ಮರಣದ ಅಧಿಪತಿಯಾದ ಸೈತಾನನನ್ನು ಕರ್ತನು ತನ್ನ ಮರಣದ ಮುಖಾಂತರ ನಾಶ ಮಾಡಿದನು. ಸದಾಕಾಲವು ಜೀವಿಸುವ ದೇವರು ಇಂದು ನಿಮಗೆ ಆರೋಗ್ಯ, ಬಲ ಮತ್ತು ಕ್ಷೇಮವನ್ನು ನೀಡಿ ತಾನೇ ನಿಮಗೆ ಜೀವವು ದೀರ್ಘಾಯುಷ್ಯವೂ ಆಗಿರುವನು. ಹಾಗಾಗಿ ನಿಮ್ಮನ್ನು ಬಲಪಡಿಸುವ ಯೇಸುವಿನ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿರ್ರಿ. ನಿಮ್ಮ ಬಲಹೀನತೆ ಹೋಗಿ ಆರೋಗ್ಯವಾಗಿದ್ದೀರೆಂದು ಮೊದಲು ನೀವು ನಂಬಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. Thank you. God bless you.